ಪಂಚಾಂಗ ಶ್ರವಣವನ್ನು ಮಾಡೋದಕ್ಕೆ ಮುಂಚೆ ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ಅಂದರೆ ಕೂತ್ಕೊಳ್ಳಿ. ಯಾವುದನ್ನೇ ಆಗಲಿ ಅದನ್ನು ತಿಳ್ಕೊಂಡು ಮಾಡಿದಾಗಲೇ ಫಲಿತಾಂಶ ಉತ್ತಮವಾಗಿರುತ್ತೆ. ತಿಳಿದೆ ಯಾವುದನ್ನು ಮಾಡಬಾರ್ದು, ಅದು ವ್ಯರ್ಥ. ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ. ನಮ್ಮಲ್ಲಿ ಪಂಚಾಂಗ ಶ್ರವಣ ಮಾಡುವಂಥ ಪದ್ಧತಿ ಬಹುತೇಕ ಮನೆಗಳಲ್ಲಿ ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇವತ್ತು ಪಂಚಾಂಗ ಶ್ರವಣ ಮಾಡೋದು ಬಹಳ ಅಗತ್ಯ. ಇದನ್ನು ಮಾಡೋದ್ರಿಂದ ನಮ್ಮ ದೈನಂದಿನ ಬದುಕಿನಲ್ಲಿ ಸುಖ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಪಂಚಾಂಗ ಶ್ರವಣಕ್ಕೆ ದೊಡ್ಡ ಇತಿಹಾಸನೇ ಇದೆ. ಇದು ಎಷ್ಟು ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಅಂದರೆ ಮಹಾಭಾರತದ ಕಾಲದಿಂದಲೂ ಈ ಪಂಚಾಂಗ ಶ್ರವಣ ನಡ್ಕೊಂಡು ಬರ್ತಾ ಇದೆ. ಪಂಚಾಂಗ ಶ್ರವಣದ ಮೂಲಕ ಆಯಾ ವರ್ಷ ಏನೇನು ನಡೆಯುತ್ತೆ ಅಂತ ನಾವು ತಿಳ್ಕೊಬೋದು. ಮಳೆ, ಬೆಳೆ, ಹವಾಮಾನ ಹಾಗೂ ಏನೇನು ಅವಘಡಗಳು ನಡೆಯುತ್ತಿವೆ ಇದನ್ನು ಮುಂಚಿತವಾಗಿ ನಾವು ತಿಳ್ಕೊಬೋದು. ಅದಕ್ಕೆ ತಕ್ಕಂತೆ ನಾವು ಮುಂದಿನ ದಿನಗಳಿಗೆ ತಯಾರಿ ಮಾಡ್ಕೋಬಹುದು. ಈಗ ನಾವು ಪಂಚಾಂಗ ಶ್ರವಣನ ಶುರು ಮಾಡೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓ ಗಂಗಣ್ಣ, ಯಾರವರು? ನಮ್ಮ ಯಜಮಾನ್ರು. ನಿಮ್ಮ ಮೊಮ್ಮಗಳ ಗಂಡನಾ? ಈಡು ಜೋಡು ಚೆನ್ನಾಗೈತೆ. ಅದೇನದು ಜೋಡು? ಅಯ್ಯೋ, ನಮ್ಮಿಬ್ರು ಜೋಡಿ ಚೆನ್ನಾಗೈತಂತೆ. ಅಲ್ಲ, ನಿಮ್ಮ ರೋಡ್ಗೆ ಟಾರು ಆ ಥರ ಎಲ್ಲ ಏನು ತೋರಿಸಿಲ್ಲ ಅನ್ಸುತ್ತೆ. ಇಲ್ಲ ರೀ, ಇದು ಕಾಲ್ದಾರಿ. ಇಲ್ಲಿ ನಮ್ಮ ಜನ ಓಡಾಡೋಕ್ಕೋಸ್ಕರ ಮಾಡ್ಕೊಂಡಿರೋದಷ್ಟೇ. ಇಲ್ಲಿ ಟಾರ್ ಎಲ್ಲ ಬರಕ್ಕಿಲ್ಲ. ಅಲ್ಲ, ಇಲ್ಲಿ ಥರ ಹುಲ್ಲು ಎಲ್ಲ ಬೆಳ್ಕೊಂಡಿದ್ಯಲ್ಲ, ಇಲ್ಲಿ ಸ್ನೇಕ್ ಇದು ಹಾವಿರಲ್ವಾ? ಎಲ್ಲ ಇರ್ತೈತೆ. ಹಾ? ಅಯ್ಯೋ, ನೀವು ಬನ್ನಿ, ಮೆತ್ತಗೆ ಬನ್ರಿ. ಅಯ್ಯೋ, ಹೌದು, ಇದೆಲ್ಲ ಯಾವ ಗಿಡ? ಇದು ರಾಗಿ. ರಾಗಿನ? ಹುಷಾರಾಗಿ ಬನ್ನಿ. ಹ್ಞೂ. ಏಯ್, ಸುಳ್ಳು ಹೇಳ್ಬೇಡ. ರಾಗಿ ರೆಡ್ ಕಲರ್ ಇರುತ್ತೆ, ಇದೆಲ್ಲ ಗ್ರೀನ್ ಕಲರ್ ಇದೆ. ಅಯ್ಯೋ, ಇದಿನ್ನೂ ಬಲಿಬೇಕು ರೀ. ಹುಷಾರು. ಹಾ, ಬನ್ನಿ ಬನ್ನಿ ಬನ್ನಿ. ಅಲ್ಲ, ಇನ್ನ ತುಂಬಾ ದೂರ ಕರ್ಕೊಂಡು ಹೋಗ್ತಾನೆ ಇದೆಯಲ್ಲ, ಅಂದ್ರೆ ದೇವಸ್ಥಾನ ಅಷ್ಟು ದೊಡ್ಡದಾಗಿ ಇರುತ್ತಾ? ಓ, ದೊಡ್ಡ ದೇವಸ್ಥಾನನೆಯ. ಹುಷಾರಾಗಿ ಬನ್ನಿ ರೀ. ಚಪ್ಪಲಿ ಇಲ್ಲೇ ಬಿಟ್ಬಿಡಿ. ಅಲ್ಲ ಮಲ್ಲಿ, ನನಗೆ ಅರ್ಥನೇ ಆಗ್ತಾ ಇಲ್ಲ, ನೀನು ಎಲ್ಲೂ ಕರ್ಕೊಂಬಂದ. ನೀನು ಹೇಳಿದ್ದು ದೊಡ್ಡ ದೇವಸ್ಥಾನ ಅಂತ, ಇಲ್ಲಿ ನೋಡೋದು ಕೆರೆ ಪಕ್ಕದಲ್ಲಿ, ಇಲ್ಲಿಗೆ ಎಲ್ಗೋ ಕರ್ಕೊಂಬಂದಿದ್ಯಲ್ಲ ರೀ. ಇದೇ ಗುಡಿ. ಆ ಇದಾ ಮಲ್ಲಿ, ಏನು ತಮಾಷೆ ಮಾಡ್ತಿದ್ಯಾ? ಅಲ್ಲ ಮಲ್ಲಿ, ಮನೆಯಿಂದ ಇಷ್ಟು ದೂರ ನಡ್ಕೊಂಡು ಗದ್ದೆ ಮಧ್ಯದಲ್ಲಿ ಕಲ್ಗಳ ಮೇಲೆಲ್ಲ ನಡ್ಕೊಂಡು ದೊಡ್ಡ ದೇವಸ್ಥಾನ ಫೇಮಸ್ ಅಂದೆ ನೋಡೋದು ಇಲ್ಲೂ ಕರ್ಕೊಂಬಂದಿದ್ಯಾ?
ಉಗಾದಿ ಹಬ್ಬದ ದಿನ ನಮ್ಮ ಊರಿನ ಜನ ಎಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಇದು ನಮ್ಮ ಮನೆ ದೇವರು. ಸರಿ ಮಾಡಿ, ಪೂಜೆ ಮಾಡಿ. ತಗೊಳ್ಳಿ ಬೇವು ಬೆಲ್ಲ. ಇರಿ ಹಿಂಗ್ ಕೊಡ್ತಾರ? ನಮ್ಮ ಅಜ್ಜಿ ಎಲ್ಲ ಅದನ್ನ ಮೊಸರಲ್ಲಜ್ಜಿ ಕೊಡ್ತಾರೆ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಹಂಗ್ ತಿಂದ್ರೆ ಕಹಿ ಹೆಂಗ್ ಗೊತ್ತಾಯ್ತದೆ? ಬೇವು ಬೆಲ್ಲನ ಹಿಂಗೆ ತಿನ್ಬೇಕು. ಹಾ ತಗೊಳ್ಳಿ, ಇದನ್ನ ಹಿಂಗೆ ತಿನ್ಬೇಕು. ನಮ್ಮ ಜೀವನದಾಗೆ ಸಿಹಿ ಕಹಿ ಎರಡು ಸಮಾನವಾಗಿರ್ಬೇಕು. ತಗೊಳ್ಳಿ ತಾತ. ನನ್ನ ಲೈಫಲ್ಲಿ ಸಿಹಿ ಮಾತ್ರ ಸಾಕು, ನಿನ್ನಂತ ಕಹಿ ಬೇಡ. ಸಾಕಾಗೋಯ್ತು. ಲೈಫಲ್ಲೇ ಎಷ್ಟು ನಡೆದಿರಲಿಲ್ಲ ನಾನು. ಮೊದಲನೇ ಸಲ ಅಲ್ವಾ ಇಷ್ಟೊಂದು ನಡೀತಾ ಇರೋದು, ಅದಂಗೆ. ನಿಧಾನಕ್ಕೆ ಯಾವ ಹಾಳು ಕೊಂಪೆಗೆ ಬಂದೆ ಜೈ ನೀನು. ಹಾ ರೀ ಹೋಗ್ಲಿ ಬಿಡಿ, ಮಕ್ಳಲ್ವಾ. ಹಾ ಮಕ್ಕಳೇ ಬರೆಯಕ್ ಬಕ್ಕಿಲ್ಲ. ಮತ್ತೇನಂತೆ? ಅದು ಹೊತ್ತಾಯ್ತು, ಊಟಕ್ಕೆ ಬನ್ನಿ ಅಂತ ಕರಿತಾವ್ರೆ. ಕರ್ಕೊಂಬತ್ತೀನಿ. ಈ ಮನೇಲಿ ಇರಕ್ಕೆ ಆಗ್ತಿಲ್ಲ, ಊಟ ಹೆಂಗಪ್ಪ ಮಾಡೋದು? ಗುರುಗಳೇ, ಇವತ್ತು ನೀವು ಬಂದಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ. ಹಾಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಅಗತ್ಯವಾಗಿ ಅದೇನು ಅಂತ ಹೇಳಿ ಅಮ್ಮ. ಗುರುಗಳೇ, ನೀವು ಆಗಲೇ ಈ ವರ್ಷದ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿ ನಮ್ಮ ಮನೆಯವ್ರ ಬಗ್ಗೆ, ಅವ್ರ ಉಳಿತು ಕೆಳಕುಗಳ ಬಗ್ಗೆನೂ ಸ್ವಲ್ಪ ಹೇಳಿ. ಹಾಗೆ ನಮ್ಮ ಮನೆಯವ್ರ ಎಲ್ಲರೂ ಜಾತಕನೂ ನೋಡಿ ಸ್ವಲ್ಪ ಹೇಳ್ಬೋದಾ? ಏನು ಮಾಮ್ ಇದು? ಭೂಮಿಕಾ, ಜಾತಕನ ಯಾಕೆ ತೋರಿಸ್ಬೇಕು? ಮನೆ ಥರ ತೋರಿಸಿದ್ದೀವಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರಲ್ಲ, ಸುಮ್ಮನೆ ಗುರುಗಳಿಗೆ ಯಾಕೆ ತೊಂದರೆ? ಹೌದು ಭೂಮಿಕಾ, ಜಾತಕನ ಪದೇ ಪದೇ ಯಾಕೆ ತೋರಿಸೋದು? ಎಷ್ಟು ಸಲ ತೋರಿಸಿದ್ರು ವ್ಯತ್ಯಾಸ ಆಗಲ್ವಲ್ಲ? ಅಯ್ಯೋ ಅತ್ತೆ, ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವ್ರು ಎಲ್ಲರ ಥರ ಅಲ್ಲ, ತುಂಬಾನೇ ವಿಶೇಷವಾದ ಶಕ್ತಿ ಇರೋರು, ಸಾತ್ವಿಕರು. ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಹಾಗೆ ಕಣ್ಣು ಕಟ್ಟದಾಗ ಹೇಳ್ತಾರೆ. ನಮ್ಮ ತಂದೆಗೆ ಇವ್ರಂದ್ರೆ ತುಂಬಾನೇ ಗೌರವ, ನಂಬಿಕೆ. ಅಂದ್ರೆ ಇವ್ರನ್ನ ನಮ್ಮ ಗುರುಗಳು ಕಳ್ಸಿಲ್ವಾ? ಇವಳು ಕರ್ಕೊಂಡು ಬಂದಿದ್ದ? ಗೌತಮ್ ಅವರೇ, ನಿಮಗೇನಾದ್ರೂ ಕೇಳಬೇಕು ಅಂತಿದ್ರೆ ಗುರುಗಳ ಹತ್ರ ಕೇಳಿ. ಅವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ, ಅವ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಇನ್ಫ್ಯಾಕ್ಟ್ ನೀವು ಬಾಯಿ ಬಿಟ್ಟು ಕೇಳೋ ಅವಶ್ಯಕತೆನೂ ಇಲ್ಲ. ಗುರುಗಳು ನಿಮ್ಮನ್ನು ನೋಡಿನೇ ನಿಮ್ಮ ಬಗ್ಗೆ ಎಲ್ಲಾನು ಹೇಳ್ತಾರೆ. ಗುರುಗಳೇ, ನಿಮ್ಮಲ್ಲಿ ಚಿಂತೆ ಮನೆ ಮಾಡಿದೆ. ಅದು ಅಂತಿಂತ ಚಿಂತೆ ಅಲ್ಲ, ಚೀತೆ ಅಂತ ಚಿಂತೆ. ಅದು ನಿಮ್ಮ ನೆಮ್ಮದಿನ, ಮನಃಶಾಂತಿನ ಸುಟ್ಟು ಬೂದಿ ಮಾಡ್ತಾ ಇದೆ. ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ನಿಮಗೆ. ನಿಮ್ಮವರು ನಿಮ್ಮಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ನಿಮಗೆ.
ನಾವು ತಿಳ್ಕೊಂಡಿರೋದು ಇಷ್ಟು ಸೂಜಿ ಮನೆಯಷ್ಟು. ತಿಳ್ಕೋಬೇಕಾಗಿರೋದು ಬ್ರಹ್ಮಾಂಡದಷ್ಟಿದೆ. ಇಲ್ಲಿ ಎಷ್ಟೋ ಸುಳ್ಳುಗಳು ಸತ್ಯದ ಮುಖವಾಡ ಹಾಕ್ಕೊಂಡಿದೆ. ಮೋಸ ಅನ್ನೋದು ತಾನು ಪ್ರಾಮಾಣಿಕ ಅನ್ನೋ ಸೋಗು ಹಾಕ್ಕೊಂಡು ಚಲಾವಣೆಯಲ್ಲಿದೆ. ಕಣ್ಣಲ್ಲಿ ಕಂಡಿದ್ದನ್ನ, ಕಿವಿಯಲ್ಲಿ ಕೇಳಿದ್ದನ್ನ ಬುದ್ಧಿಯನ್ನು ಜರಡಿ ಹಿಡಿದು ನೋಡು. ಆಗಲೇ ಸುಳ್ಳು ಪಳ್ಳು ಎಲ್ಲ ಸೋಸೋಗಿ ಸತ್ಯ ಅನ್ನೋ ಗಟ್ಟಿ ಕಾಲು ಒಡೆಯೋದು. ಸತ್ಯ ಯಾವಾಗಲೂ ಕುರೂಪಿ, ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಒಂದು ಮಾತನ್ನು ನೆನಪಿಟ್ಕೊ, ಕುರೂಪಿ ಅನ್ನೋ ಸತ್ಯದ ಹಿಂದೆ ಹೋದರೆ ಬದುಕು ಸುಂದರವಾಗಿರುತ್ತೆ. ಅದೇ ಸುಂದರವಾಗಿರೋ ಸುಳ್ಳಿನ ಹಿಂದೆ ಹೋದರೆ ಬದುಕೇ ಕುರೂಪಿ ಆಗಿಬಿಡುತ್ತೆ. ನಿನಗೆ ಯಾವುದು ಬೇಕು ಅಂತ ನೀನೇ ನಿರ್ಧಾರ ಮಾಡು. ಗುಂಡು, ಗುರುಗಳು ಹೇಳ್ತಾ ಇರೋದು ಸರಿ ಕಣೋ. ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ. ಇನ್ನೊಂದ್ಸಲ ಜಾತಕ ತೋರಿಸೋದ್ರಲ್ಲಿ ತಪ್ಪೇನು? ಭೂಮಿಕಾ, ಹೋಗಮ್ಮ ಜಾತಕ ತಗೊಂಡ್ ಬಾ. ಅಜ್ಜ. ಗುರುಗಳೇ, ಅತ್ತಿಗೆ ಜಾತಕ ತರೋಷ್ಟರಲ್ಲಿ ನನ್ನ ಬಗ್ಗೆ ಏನಾದರೂ ಹೇಳ್ಬೋದಾ ಗುರುಗಳೇ? ಅನುಮಾನ ಜಾಸ್ತಿ ಆಗ್ತಿದೆ, ಪ್ರೀತಿ ಕಾಣೆ ಆಗ್ತಿದೆ. ನನಗೆ ಅರ್ಥ ಆಗಲಿಲ್ಲ ಗುರುಗಳೇ. ನಿಮ್ಮ ಹೆಂಡತಿಗೆ ನಿಮ್ಮ ವಿಷಯದಲ್ಲಿ ಅನುಮಾನ ಜಾಸ್ತಿ ಆಗ್ತಿದೆ. ಆ ಅನುಮಾನನೇ ಎಲ್ಲ ಜಗಳಕ್ಕೂ ಕಾರಣ ಆಗ್ತಿದೆ. ಸಾಕಾ? ಇಲ್ಲ ಇನ್ನೂ ಏನಾದರೂ ಹೇಳಬೇಕಾ? ಬೇಡ ಗುರುಗಳೇ, ಇಷ್ಟು ಸಾಕು, ಇನ್ನೇನು ಹೇಳೋದು ಬೇಕಾಗಿಲ್ಲ. ಏನ್ ಮಾಡೋದು ಈಗ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ತಮಗೆ ಅಪಾಯ ಇದೆ ಅನ್ನೋದು ಭೂಮಿಕಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಏನು ಜೀವ, ಏನೋ ಅರ್ಜೆಂಟು ಎಮರ್ಜೆನ್ಸಿ ಅಂತ ಅಂದೆ? ಅದು ಯಾವುದಾದ್ರೂ ಜಾಬ್ ಓಪನಿಂಗ್ಸ್ ಇದೆಯಾ ನಿನ್ಗೆ ಗೊತ್ತಿರೋ ಸರ್ಕಲ್ನಲ್ಲಿ? ಇದೊಳ್ಳೆ ಬರಗಾಲದಲ್ಲಿ ಮಳೆ ಬರುತ್ತಾ ಅನ್ನಂಗೆ ಆಯಿತು. ಎಲ್ಲೋ ಮಗ ಜಾಬ್ ಓಪನಿಂಗ್ಸ್, ಎಲ್ಲ ಕಡೆ ರಿಸೆಷನ್ ಆಗಿ ಗುಂಗ್ತಾ ಇದೆ. ಸಿಚುವೇಶನ್ ತೀರಾ ಹೋಪ್ಲೆಸ್ ಆಗಿದೆ. ಹೌದಾ? ಮಾರ್ಕೆಟ್ ಅಷ್ಟೊಂದು ಡೌನ್ ಇದೆಯಾ? ತುಂಬಾ ಡೌನ್ ಇದೆ ಕಣವು. ಎಲ್ಲ ಕಡೆ ಲೇ ಆಫ್ಸು, ಯಾರಿಗೆ ಯಾವಾಗ ಪಿಂಕ್ ಸ್ಲಿಪ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಾರ್ಕೆಟ್ ಅಷ್ಟು ಡೌನ್ ಆಗಿದೆ ಕಣೋ. ಅದಲ್ಲದೆ ಫಿನಾನ್ಷಿಯಲ್ ಇಯರ್ ಬೇರೆ. ಇಂಥ ಟೈಮಲ್ಲಿ ಎಲ್ಲೋ ಓಪನಿಂಗ್ ಇರುತ್ತೆ. ಸ್ವಲ್ಪ ದಿನ ಸೈಕಲ್ ಹೊಡಿಬೇಕಷ್ಟೇ. ಎಷ್ಟು ದಿನ ಅಂತ ಖಾಲಿ ಕೊಡೋದಕ್ಕಾಗತ್ತಾ? ಹೋಮ್ ಲೋನ್ ಇದೆ, ಕೆಲಸ ಯಾವಾಗಲೂ ಇರುತ್ತೆ ಅಂದ್ಕೊಂಡು ಲೋನ್ ತೊಗೊಂಡು ಈಗ ನೋಡಿದ್ರೆ ಹೀಗೆ ತುಂಬ ಕಷ್ಟ ಆಗುತ್ತೆ. ಯಾವುದಕ್ಕೆ ಹೇಗೆ ದುಡ್ಡು ಹೊಂದಿಸೋದು ಅಂತಲೇ ಗೊತ್ತಾಗ್ತಾ ಇದೆ. ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ. ಆದಷ್ಟು ಬೇಗ ಹೋಮ್ ಲೋನಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಮನೇಲಿ ಹೇಳಿದೆ. ಕೇಳಿ ಅವರು ತುಂಬ ಖುಷಿಪಟ್ಟರು. ಈಗ ನೋಡ್ರೆ ನನ್ನ ಪರಿಸ್ಥಿತಿ ಹೀಗೆ. ಅದನ್ನು ಅವ್ರಿಗೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನೀನು ಒದ್ದಾಟ ನಂಗೆ ಅರ್ಥ ಆಗುತ್ತೆ ಕಣೋ. ಹಾಗಂತ ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿಡ್ತೀಯಾ? ನೋಡೋ ಮಗ, ಲಾಸ್ಟ್ ಮಂತ್ ವರ್ಲ್ಡ್ ವೈಡ್ 30,000 ಎಂಪ್ಲಾಯೀಸ್ ಕೆಲಸ ಕಳ್ಕೊಂಡಿದೆ. ಕೆಲಸ ಕಳ್ಕೊಳ್ಳೋದು ಒಂದು ಕ್ರೈಮ್ ಏನೋ ಮಗ? ಅದನ್ನು ಹೇಳೋದಕ್ಕೇನೋ? ಅಷ್ಟು ಈಸಿಯಾಗಿ ಹೇಳೋದಕ್ಕಾಗಲ್ಲ ಕಣೋ. ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ಟೆನ್ಸ್ ಆಗ್ತಾರೆ. ಅದು ನನಗೆ ಯೋಚನೆ ಆಗಿರೋದು. ಇರು, ನನಗೊಂದು ಕನ್ಸಲ್ಟೆನ್ಸಿ ಅವ್ರು ಗೊತ್ತು, ಅವ್ರ ಹತ್ರ ಮಾತಾಡೋಣ. ಏನೋ ಒಂದು ಕೆಲಸ ಸಿಗುತ್ತೆ, ತಲೆ ಕೆಡ್ಸ್ಕೊಬೇಡ. ನನಗೆ ಯಾವ ಊರಿಗಾದರೂ ಓಕೆ, ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ಸಂಬಳನೂ ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಅರ್ಜೆಂಟಾಗಿ ನನಗೊಂದು ಕೆಲಸ ಬೇಕಷ್ಟೆ. ಏಯ್, ಏನೋ ಮಗ ನೀನು ಅದೃಷ್ಟನ ಬೆನ್ನು ಕಟ್ಕೊಂಡು ಅವಕಾಶಕ್ಕೋಸ್ಕರ ಊರೆಲ್ಲ ಓಡಾಡ್ತಾ ಇದೆಯಾ? ಏನು ಹೇಳ್ತಿದ್ಯಾ ಮಗ? ನಿಮ್ಮ ಭಾವ ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್,
ನಿನಗೆ ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿನೇ ಓಪನ್ ಮಾಡ್ಕೊಡ್ತಾರಲ್ಲೋ. ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋ ಬದಲು ಕಂಪ್ನಿ ಓನರ್ ಆಗೋ. ನಿಮ್ಮ ಭಾವಂಗೆ ಕೇಳು. ಇಲ್ಲ ಕಣ, ನನ್ನ ಭಾವ ಎಷ್ಟೇ ದೊಡ್ಡವರಾಗಿದ್ರು ನನಗೆ ಅವ್ರ ಹತ್ರ ಸಹಾಯ ಕೇಳೋದಕ್ಕೆ ಮನ್ಸು ಒಪ್ತಿಲ್ಲ. ಏನೇ ಮಾಡಿದ್ರು ಓನಾಗಿ ಮಾಡಬೇಕು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಥರ ಆಗ್ಬೇಕು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳಪ್ಪ. ಯಾರು ಬೇಡ ಅಂದಿದ್ದು? ಅವ್ರು ಹೆಲ್ಪ್ ತಗೋಂತ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಅದಕ್ಕೆ ರೆಡಿ ಇಲ್ಲ. ಅಲ್ವೋ, ಮುಂದಿನ ತಿಂಗಳು ಸಂಬಳ ಬರಲ್ಲ. ಅವಾಗ ಏನು ಹೇಳ್ತೀಯಾ? ನನಗೂ ಅದೇ ಟೆನ್ಷನ್ ಆಗಿರೋದು. ಅಷ್ಟರಲ್ಲಿ ಏನಾದರೂ ಮಾಡಲೇಬೇಕು, ಯಾವುದಾದ್ರು ಕೆಲಸ ಹುಡುಕ್ಲೇಬೇಕು. ಏ ಜೀವ, ಒಂದು ಕೆಲಸ ಮಾಡು. ನಿನ್ಗೊಂದು ಪ್ರಾಪರ್ ಕೆಲಸ ಸಿಗೋವರೆಗೂ ಸಿಕ್ಕಿದ ಕೆಲಸ ಮಾಡೋ. ಸಿಕ್ಕ ಕೆಲಸ ಅಂದರೆ ಏನು ಸಿಗುತ್ತೋ ಅದು. ಫುಡ್ ಡೆಲಿವರಿ ಕೆಲಸ ಮಾಡೋ. ಒಳ್ಳೆ ಐಡಿಯಾ. ಫುಡ್ ಡೆಲಿವರಿನ ಯಾಕೆ ಮಾಡಬಾರ್ದು? ನಿಯತ್ತಾಗಿ ಯಾವ ಕೆಲಸ ಮಾಡಿದ್ರೆ ಏನೋ. ಫುಡ್ ಡೆಲಿವರಿ ಅಂತ ಹಿಂದೆ ಮುಂದೆ ನೋಡ್ಬೇಡ ಕಣೋ. ದಿನಕ್ಕೆ 10 ರಿಂದ 12 ಅವರ್ ಕೆಲಸ ಮಾಡಿದ್ರೆ ತಿಂಗಳಿಗೆ 50 ರಿಂದ 60 ಸಾವಿರ ಬರುತ್ತೆ ಕಣೋ. ಎಷ್ಟೋ ಜನ ಕಾಲೇಜ್ ಹುಡುಗರು ಪಾರ್ಟ್ ಟೈಮ್ ಜಾಬ್ ಮಾಡೋದಲ್ಲದೆ ಕಾಲೇಜ್ ಫೀಸು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ದುಡ್ಡಿದೆ ಕಣೋ. ದುಡಿಯೋದಕ್ಕೆ ನಾವು ಮನ್ಸು ಮಾಡ್ಬೇಕಷ್ಟೆ. ನಾನೇನು ಪರ್ಮನೆಂಟಾಗಿ ಇದೇ ಮಾಡು ಅಂತ ಹೇಳ್ತಿಲ್ಲಪ್ಪ. ಟೆಂಪ್ರವರಿ. ಕಂಪ್ನಿ ಕೆಲಸ ಸಿಗೋವರೆಗೂ 1-2 ತಿಂಗಳು ಮಾಡು. ಹೆಲ್ಪ್ ಆಗುತ್ತಲ್ವಾ? ಯೋಚನೆ ಮಾಡೋ. ಇದು ನನ್ನ ಮತ್ತೆ ನನ್ನ ಯಜಮಾನ್ರ ಜಾತಕ. ಇದು ತುಂಬಾನೇ ಅಮೋಘವಾದ ಜಾತಕ. 36ಕ್ಕೆ 35 ಗುಣ ಕೂಡಿ ಬರುತ್ತೆ. ಭೂಮಿಕಾ ಗೌತಮ್ ಹೆಸರಿನ ಪ್ರಕಾರವಾಗಿ ಗೌತಮ್ ಅನ್ನೋದು ಪ್ರೀತಿ, ತಾಳ್ಮೆ, ಜ್ಞಾನದ ಸಂಕೇತ. ಇನ್ನು ಭೂಮಿಕಾ ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವರು. ನಿಮಗಿರೋ ಆತ್ಮಶಕ್ತಿ ಅಪಾರವಾದದ್ದು. ಅದೇ ಇವತ್ತಿನವರೆಗೂ ನಿಮ್ಮನ್ನು ಕಾಯ್ತಾ ಇರೋದು. ನಿಮ್ಮಿಬ್ಬರಿಗೂ ಯಾವ ತೊಂದರೆನೂ ಇಲ್ಲ. ಹೇಳಿ ಮಾಡಿಸಿರೋ ಜೋಡಿ. ಎಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಗುರುಗಳ ಒಂದ್ಸತಿ ಸರಿಯಾಗಿ ನೋಡಿ ಹೇಳಿ. ಏನು ಸಮಸ್ಯೆ ಇಲ್ಲ ತಾನೆ? ಯಾಕೆ ಸಮಸ್ಯೆಗಳು ಇರಬೇಕಿತ್ತ? ಅಲ್ಲ, ಅದು ಹಾಗಲ್ಲ, ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ಹೆದರಬೇಡಿ. ಮೊದಲು ನಿಮ್ಮ ಮನಸ್ಸಿನಲ್ಲಿರೋ ಭಯನ ತೆಗೆದುಹಾಕಿ. ಅದನ್ನು ಬಿಟ್ಟರೆ ನಿಮ್ಮ ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದ್ಭುತವಾದ ಜೋಡಿ ನಿಮ್ಮದು. ಗುರುಗಳೇ, ಕರೆಕ್ಟಾಗಿ ಹೇಳಿದ್ರಿ. ನಮ್ಮ ಅಣ್ಣ ಅದಕ್ಕೆ ಸೂಪರ್ ಜೋಡಿ. ದೆ ಮೇಡ್ ಫಾರ್ ಈಚ್ ಅದರ್. ಗುರುಗಳೇ, ತಪ್ಪು ತಿಳ್ಕೊಬೇಡಿ. ನೀವೆಷ್ಟೆಲ್ಲ ಹೇಳಿದ್ರು ನಾನು ಮತ್ತೆ ಮತ್ತೆ ಒತ್ತು ಕೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಸರಿಯಾಗಿ ನೋಡಿ ಹೇಳಿ. ಏನು ಸಮಸ್ಯೆ ಇಲ್ವಾ? ನೀವು ನಮ್ಮ ಸಮಾಧಾನ ಕೇಳ್ತಾರ ತಾನೆ? ಅದಕ್ಕೆ ಹೇಳಿದ್ದು. ಒಂದು ಸಮಸ್ಯೆ ನಮ್ಮ ತಲೆಯಲ್ಲಿ ತುಂಬಿಕೊಂಡ್ಬಿಟ್ರೆ ಅಷ್ಟು ಸುಲಭವಾಗಿ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೋಡಿ, ನಿಮಗೆ 100ಕ್ಕೆ 100ರಷ್ಟು ಯಾವ ಸಮಸ್ಯೆನೂ ಇಲ್ಲ.
ನೀವು ಈ ಜಾತಕನ ಎಲ್ಲಿ ಬೇಕಾದ್ರೂ ತೋರಿಸಿ, ಇದನ್ನೇ ಹೇಳ್ತಾರೆ. ಗುಣಗಳು ಹೊಂದಿಕೆ ಆದಷ್ಟು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅಂತ ಅರ್ಥ. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಆದರೆ ಸಂಸಾರ ಅಂದಮೇಲೆ ಇದೆಲ್ಲ ಸಾಮಾನ್ಯ. ನೀವು ಆ ಸಮಯದಲ್ಲಿ ಸ್ವಲ್ಪ ಸಂಯಮದಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ.